ಡಾಕ್ಟರ್ ಕಿರಣ್ಗೆ 10ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿಯಲಾಗಿದೆ. ಮಗುವಿಗೂ 3 ಬಾರಿ ಚಾಕುವಿನಿಂದ ಇರಿಯಲಾಗಿದೆ ಅಂತ ಹೇಳ್ತಾರೆ. ಆರೋಪಿ ಪ್ರಿಯಾಂಕಳನ್ನು ವಶಕ್ಕೆ ಪಡೆದಿದ್ದೀವಿ. ಆದರೆ ಆಕೆಯ ಮಾನಸಿಕ ಸ್ಥಿತಿ ಈಗ ಸದೃಢವಾಗಿಲ್ಲ. ಆಕೆ ಚೇತರಿಸಿಕೊಂಡ ಮೇಲೆ ವಿಚಾರಣೆ ಮಾಡ್ತೀವಿ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ಪತ್ನಿಯೇ ಪತಿಯನ್ನು, ಅದರಲ್ಲೂ ಖ್ಯಾತ ವೈದ್ಯನನ್ನು ಕೊಲೆ ಮಾಡಿದಂತಹ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಅವರು ಮಾತನಾಡಿದರು. ಡಾಕ್ಟರ್ ಕಿರಣ್ ಅನ್ನುವಂಥ ವ್ಯಕ್ತಿ ನಿನ್ನೆ ಸಂಜೆ ನಮಗೆ ಒಂದು 6:30 ಸಂದರ್ಭದಲ್ಲಿ ಒಂದು ರಂಕ ಅಪಾರ್ಟ್ಮೆಂಟ್ ಇಂಥ ಫ್ಲೋರಲ್ಲಿ ಒಂದು ಮನೆಯಲ್ಲಿ ಸತ್ತು ಬಿದ್ದಿದ್ದಾನೆ, ಮತ್ತು ಅವ್ರ ಮಗು ಕೂಡ ಮೃತ ಹೊಂದಿದೆ ಅಂತಂದು ಮಾಹಿತಿ ನಮಗೆ ಬಂತು. ಡಬಲ್ ಮರ್ಡರ್ ಆಗಿದೆ ಅಂತ. ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ರಕ್ತದ ಮಡುವಿಲಲ್ಲಿ ಬಿದ್ದಿದ್ದ, ಮತ್ತು ಮಗುಗೆ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗು ಇನ್ನೂ ಬ್ರೀತ್ ಮಾಡ್ತಾಯಿತ್ತು, ಉಸಿರಾಡ್ತಾ ಇತ್ತು. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಆ ಮಗು ಇವಾಗ ಸದ್ಯ SDM ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಗು ಸ್ಟೇಬಲ್ ಇದೆ, ಔಟ್ ಆಫ್ ಡೇಂಜರ್ ಇದೆ ಅನ್ನೋದು ಹೇಳಿದ್ದಾರೆ. ಜೊತೆಗೆ ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ ಹೊನ್ನಾವರ್ ಅಲಿಯಾಸ್ ಪ್ರಿಯಾಂಕಾ ಅನ್ನುವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು, ಅಂದರೆ MSc ಇನ್ ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆನ ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್ ತುಂಬ ಶಾಕಲ್ಲಿ ಮತ್ತು ಯಾವುದೇ ಒಂದು ಈಗ ಸದ್ಯಕ್ಕೆ ಆಕೆಯ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸಾಮಾನ್ಯ ಆ ಥರ ಇದ್ದವರೇ ಇಂಥ ಕೃತ್ಯಗಳನ್ನ ಮಾಡೋದು.